ಕಾಲಿಟ್ಟಲ್ಲ ಈಕಿನ ತುಳಿಯತ್ತನ ನೋಡಿ ಇಲ್ಲಿ ಕೂತಾಳ ನೋಡು ಹಾ ಕುಬ್ಸ ಮಾಡ್ಕೊಂಡು ಕೂತಂಗ ಆಗೈತಿ ತಮ್ಮ ಅದ ಏನು ತಮ್ಮ ನಾನು ಕುಬ್ಸ ಮಾಡ್ಕೊಳಕ ಕೂತಂಗ ಆಗೈತಿ ಹಾ ಆದ್ರೂ ಒಂದು ಮಾತತಿಲಿ ಪೇಚ್ಕಟ್ಟಿ ಏನೈತಿ ಗೊತ್ತೈತನ ಏನಾಗೈತಿ ಈಕಿಗೆ ಕುಬ್ಸ ಆಗಬೇಕಾದ್ರು ನಾ ಬೇಕಾ ಅಲ್ಲಿ ಮಗಲಾಗ ಬೇಕ್ರ ಅವಾಗ ಈಕಿದ ಕುಬ್ಸ ಆಕೈತಿ ಬಂಗಾರ ಬೇಕ ಅವಾಗ ಏನಾಯ್ತ್ರಿ ಮಾಸ್ತರ ಮೆಟ್ಟಿಗಿನ ಆಚೆನೆ ಅಂತ ಹೇಳ್ತಾಳು ಮಶೀಬನಾಳಿ ವಿದ್ಯಾನ ಒಂದಾನ ಒಂದು ದಿವಸ ನನಗ ಮದುವೆ ಮಾಡಿ ಕೊಟ್ಟಿರಿ ಈಕಿನ ಅವಾಗ ಏನಾತು ಮಶೀಬನಾಳಿ ವಿದ್ಯಾನ ಈಕಿ 5 ಮಂದಿ ಅಣ್ಣತಾಮ್ರ ಇದ್ರು ಒಂದು ಊರಾಗ 5 ಮಂದಿ ಅಣ್ಣತಾಮ್ರ ಒಳಗೆ ಈಕಿ ಒಬ್ಬಕ್ಕೆ ಹೋಗಿಟ್ಟಳು ನೋಡು ತಮ್ಮ ಮುಪ್ಪಿನಕ್ಕಿ ಹೌದ್ರಿ ಈಕಿ ಒಬ್ಬಕ್ಕೆ ಹುಟ್ಟಳು ಮಶೀಬನಾಳಿ ವಿದ್ಯಾ ಅವಾಗ ಏನಾತು ಈಕಿನ ತಂದ ನನಗ ಮದುವೆ ಮಾಡಿರ ತಮ್ಮ ಹೌದ ಮದುವೆ ಮಾಡಿದಾಗ ಮತ್ತ ಮದುವೆ ಆದ್ರ ಹಂಗ ಬಿಡ್ತಾರನ ಹಂಗ್ಯಾಂಗ ಬಿಡ್ತಾರ ಹೊಸವಾಗಿ ಈಕಿನ ಮದುವೆ ಆದ್ಮೇಲೆ ಮತ್ತ ಇನ್ನ ಕರ್ಕೊಂಡ್ ಬರ್ಬೇಕಾತಲ್ಲ ಕೋಲೆದಾಗ ಹೌದ್ ಕೋಲೆದಾಗ ಕರ್ಕೊಂಡ್ ಬಾನಿ ಮತ್ತ ಕೆಲಸ ಎಲ್ಲ ಆತು ಹೌದ್ ಆದ್ಮೇಲೆ ಹೊತ್ತಿ ಏರಿಕಿನ ಮಶೀಬನಾಳಿ ವಿದ್ಯಾನ ಏನ್ ಕೇಳಿನಿ ಏನಾತ್ ಕೇಳ್ರಿ ಈಕಿ ಶಾನೆ ಅದಾಳು ಏನೋ ಹುಚ್ಚದಾಳು ಇಟ್ರಾಗ ಗೊತ್ತಾಕೈತಿ ನೋಡ್ರಿ ಹೌದ್ ಯಾಕಂದ್ರ ನಾ ಏನ್ ಕೇಳಿ ಮಶೀಬನಾಳಿ ವಿದ್ಯಾನ ಏನಾತ್ ಕೇಳ್ರಿ ಏ ಗಂಡ ಹೇಳ್ತಿ ಅಂದ್ರ ಏನ ನಿನಗ ಗೊತ್ತಾತನ ಮತ್ತ ಕೇಳಿನ ಮಾಸ್ತರ್ ಮಶೀಬನಾಳಿ ವಿದ್ಯಾನ ಹೌದ್ ಹೊಸವಾಗಿ ಮದುವೆಯಾಗಿ ಬಂದಿತ್ತು ಈಕಿನ ಕೋಲೆದಾಗ ಕರ್ಕೊಂಡ್ ಹೋಗಿನಿ ಬೆಳತನತನ ಯಾವಾರನು ಮುಗಿದತ್ತು ಮಾಸ್ತರ್ ಮುಗಿದ ಮೇಲೆ ಹೊತ್ತೇರಿಕಿನ ಕೇಳಿನ ಏನತ್ತ ಏನಾತ್ ಕೇಳ್ರಿ ಗಂಡ ಹೇಳ್ತಿ ಏನ್ರ ಅಂದ್ರ ಗೊತ್ತಾತ ನಿನಗ ಮಶೀಬನಾಳಿ ವಿದ್ಯಾ ಅಂತ ಕೇಳಿನಿ ಹೌದ್ ಈಕ ಏನ್ ಹೇಳ್ತಾಳ ಗೊತ್ತೈತನ ಹುಚ್ಚಿ ಏನ್ ಹೇಳ್ತಾರ ಏ ಗಂಡ ಹೇಳ್ತಿ ಅಂದ್ರ ಏನ್ರಿ ನನಗ ಗೊತ್ತ ಆಗ್ಲಿಲ್ಲ ಇದ್ರಾಗ ಅಂದ್ಲು ಈಕೆ ತಮ್ಮ ಹೌದ್ ಅಂದ್ಳು ಅವಾಗ ನಾ ಏನ್ ಹೇಳಿ ಈಕಿಗೆ ಏನ್ ಹೇಳ್ರಿ ಏ ಹುಚ್ಚಿ ಗಂಡ ಹೇಳ್ತಿ ಅಂದ್ರ ನಿನಗೆ ಹೆಂಗ ಗೊತ್ತಾಗಿಲ್ಲ ಹೌದ್ ಈಗ ಏನ ಚಾಂಜಿ ಹಿಡಿದು ಹೊತ್ತಿ ಇರುತ್ತನ ನಾವ್ ಏನು ಮಾಡಿದಿಲ್ಲ ಹೌದ್ ಗಂಡ ಹೇಳ್ತಿ ಅಂದ್ರ ಹಿಂಗ ನೋಡತ್ ನಾ ಹೇಳಿನಪ್ಪ ಈಕಿಗೆ ಈಕ ಏನಂತಾಳ ಗೊತ್ತೈತೆ ಅವಾಗ ಏನಂತಾರ್ರಿ ತಮ್ಮ ಈಕೊಂದ್ ಕಾಲಾದಿ ಬ್ಯಾರೆ ತೆಗದಳ ಅವಾಗ ನನಗೇನ ಗೊತ್ತ ಎಂತಾದೈತೆ ಅನ್ನೋದು ಹೆಣ್ಣ ಅವಾಗ ಈಗ ಕೇಳ್ತಾಳ ತಮ್ಮ ಏನಂತ ಹಿಂಗ ಗಂಡ ಹೇಳ್ತಿ ಆದ್ರ ರೀ ನಮ್ಮ ಊರಾಗ ನಾ ಕುರಿ ಕಾಯ್ಕೊತ ಹೋದಾಗ ದಿನ ಗಂಡ ಹೇಳ್ತಿ ಆಗಿನ ಹಿಂಗ್ ಕೆರಿ ದಂಡ ಈಗ ತಮ್ಮ ಚಿಮಣಿ ಮುಗಿನ ಕೇಳ ಆಗ ನಡಿತೈತೆನ ದಿನ ಹಾಕಿಳತ್ತ ನೀನು ಗುದ್ದು ತೆಗೆದು ಹಾಕೈತಿ ಹಂಗೇನ ಮಾಡಾಕ ಬರಂಗಿಲ್ಲ ಗೊತ್ತಾಗ ನೋಡ್ಲತ್ತ ಯಾಕಂದ್ರ ನೋಡು ನಿಮ್ಮವ್ರನ್ನ ಎಷ್ಟು ಮಂದಿನ ಮೆಟ್ಟಿಗೆ ಹಚ್ಚೇನಿ ಅಂದ್ರ ನನ್ನ ಮಂತ್ರ ನೀ ಯಾವಾಗೂ ಮೆಟ್ಟಿಗೆ ಹಚ್ಚಾಕ ಬರಂಗಿಲ್ಲ ನಿನ್ನ ಮಂತ್ರ ನೋಡು ಲೇಖಿದಾಗ ಬೇಡ ಕುಂಸ ಮಾಡಿಸ್ ಈಗ ಒಟ್ಟು ಹೆಂಗ ಪುರಾಣದಾಗಿನ ಯಾವಾರ ಹೋಗ್ಲಿ ಲೌಕಿಕದಾಗಿನ ಯಾವಾರ ಬೇಡ ನಿಮ್ಮವ್ರನ್ನ ಯಾರ್ಯಾರನ್ನ ಮೆಟ್ಟಿಗೆ ಹಚ್ಚೇನಿ ಹೇಳ್ತಾನೆ ಕೇಳ ಯಾಕಂದ್ರ ನೋಡು ನಿಮ್ಮ ಮಹಿಳಾ ಕಲ್ಲಾಗಿ ಬಿದ್ದಳು ಎಷ್ಟ ದಿನ ನಿಮ್ಮ ಮಹಿಳಾ ಕಲ್ಲಾಗಿ ಬಿದ್ದಳು ರಾಮದೇವ್ರ ಯಾವಾಗಿಕ್ಕಿ ನೆತ್ತಿ ಮ್ಯಾಲ ಕಾಲಿಟ್ಟಲ್ಲ ಈಕಿನ ತುಳಿಯತ್ತನ ಇಲ್ಲಿ ಕೂತಾಳ ನೋಡು ಕುಬ್ಸ ಮಾಡ್ಕೊಂಡು ಕೂತಂಗ ಆಗೈತಿ ತಮ್ಮ ಅದ ಏನು ತಮ್ಮ ನಾನು ಕುಬ್ಸ ಮಾಡ್ಕೊಳಕ ಕೂತಂಗ ಆಗೈತಿ ಆದ್ರೂ ಒಂದು ಮಾತತಿಲಿ ಪೇಚ್ಕಟ್ಟಿ ಏನೈತಿ ಗೊತ್ತೈತನ ಏನಾಗೈತಿ ಈಕಿಗೆ ಕುಬ್ಸ ಆಗಬೇಕಾದ್ರು ನಾ ಬೇಕಾ ಅಲ್ಲಿ ಮಗಲಾಗ ಬೇಕ್ರ ಅವಾಗ ಈಕಿದ ಕುಬ್ಸ ಆಕೈತಿ ಬಂಗಾರ ಬೇಕ ಅವಾಗ ಏನಾಯ್ತ್ರಿ ಮಾಸ್ತರ ಮೆಟ್ಟಿಗಿನ ಆಚೆನೆ ಅಂತ ಹೇಳ್ತಾಳು ನಿಮ್ಮ ಇಲ್ಲ ಎಷ್ಟೋ ದಿನ ಕಲ್ಲಾಗಿ ಬಿದ್ದಳು ಗಂಡನ ಮೇಲೆ ಹಾದ್ರ ಮಾಡಿ ಹೌದು ಹಾದ್ರ ಮಾಡಿ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದಳು ಅವಾಗ ವಿಶ್ವಾಮಿತ್ರ ಗುರುಗಳು ಹಾದ ನಡ್ತಾರೆ ಏನಂತ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಗುರುಗಳು ಹಾದ ಬರ್ತಿದ್ರು ವಿಶ್ವಾಮಿತ್ರ ಗುರುಗಳ ರಾಮದೇವ್ರಿಗೆ ಹೇಳ್ತಾರೆ ಏನಂತ ಗಂಡನ ಮೇಲೆ ಹಾದ್ರ ಮಾಡಿ ಅಹಿಲಾ ಅಂಬಕಿ ಇಲ್ಲಿ ಕಲ್ಲಾಗಿ ಬಿದ್ದಾಳು ಅಂತ ಹೇಳ್ಕೊತ ಬರ್ತಿದ್ದಾವ್ ಅಷ್ಟ್ರೊಳಗ ಏನಾತಂದ್ರ ರಾಮ ಯಾವಾಗ ಈಕಿ ಮ್ಯಾಲ ಕಾಲಿ ಇಟ್ಟಲ್ಲ ಮಾಸ್ತರ್ ಹೌದ್ರಿ ಈಕಿ ತಲೆ ಮ್ಯಾಲ ಯಾವಾಗ ಕಾಲಿ ಇಟ್ಟಳು ನೋಡು ಅವಾಗ ಏನಾತು ಅವಾಗ ತಮ್ಮ ಜಾಡ್ಸ್ಕೊಂಡ್ ಎದ್ದಾಳ ಈಕಿ ಹೌದ್ ಇವ್ರ ಇಲ್ಲ ಹೌದ್ರಿ ಈಕಿ ಬಂದಾಳ ನೋಡು ತಮ್ಮ ಏನಾತು ಈಕಿ ಜಾಡ್ಸ್ಕೊಂಡ ಎದ್ದಾಳು ಆಕಿನ ಬಿಟ್ಟಾಳ ಅಲ್ಲೇ ಮರ್ತಾಳ ಯಾಕ ನಿಮ್ಮ ಹೆಣ್ಣು ದೇವ್ರು ಎಲ್ಲಿ ಓಡಿ ಹೋಗಿರ ಕಸಾದ ತೆಗ್ಯಾಕ ಹಚ್ಚಿದೇನ ಅವ್ರನ್ನ ಕಬಿನ ಕಸ ಯಾಕ ನಿಮ್ಮ ಹೆಣ್ಮಗಳ ಹೆಚ್ಚಿನ ಹಾಕಿದಳು ದೊಡ್ಡ ಹಾಕಿದಳು ಆಕಿನ ಓದಿ ಎಬ್ಸಬೇಕಾಗಿತ್ತಲ್ಲ ಆಕೆ ಎಷ್ಟು ದಿನ ಕಲ್ಲಾಗಿ ಬಿದ್ದಿಳಿ ಆಂಬಲ್ ಇವ್ರನ್ನೆಲ್ಲ ಎಬ್ಸಾಕ ಮಾತ್ರ ನಮ್ಮ ಗಂಡ ದೇವರುಗಳ ಬೇಕು ತಮ್ಮ ಮಾಸ್ತರ್ ನಮ್ಮ ರಾಮದೇವರದಿಂದ ನಿಮ್ಮ ಮಹಿಳಾ ಸುದಿಕ್ ಉದ್ಧಾರ ಆಗ್ಯದಾಳು ಮ್ಯಾಕಿ ಮೆಟ್ಟಿಗೆ ಹೆಚ್ಚಾಳ ನಿಮ್ಮ ಎಲ್ಲಮ್ಮನಾದ್ರು ಹೇಳ್ತಾರೆ ಕೇಳ ಏನಾಗೈತಿ ನಿಮ್ಮ ಎಲ್ಲಮ್ಮ ಹೆಂಗ ಮೆಟ್ಟಿಗೆ ಹೆಚ್ಚಾಳ ಅಂದ್ರ ಪರಶುರಾಮ ಹೇಳ್ತಾನ ಏನಂತ ಹೇಳ್ತಾರು ಪರಶುರಾಮ 4 ಮಂದಿ ಇವ್ರು 5 ಮಂದಿ ಮಕ್ಕಳಿದ್ರೆ ಪರಶುರಾಮಗ 5 ಮಂದಿ ಒಳಗ ತಮ್ಮ ಏನಂತ ಹೇಳ್ತಾನ ಪರಶುರಾಮ ಏ ನಿಮ್ಮ ತಾಯಿನ ಹೊಡಿರತ್ತೇಳಿ 4 ಮಂದಿನ ಅಣ್ಣತಮ್ಮರನ್ನ ಮೊದಲ ಕರೆದು ಹೇಳ್ತಾನ ಹೌದು ನಿಮ್ಮ ತಾಯಿನ ಹೊಡಿರತ್ ಹೇಳುದು ಅವಾಗ ಅವ್ರು ಏನಂತ ಹೇಳ್ತಾರ 4 ಮಂದಿನ ನಮ್ಮ ತಾಯಿನ ನಾವು ಹೊಡ್ಯಾಂಗಿಲ್ಲ ತಂದೆ ಅಂತ ಹೇಳ್ತಾರೋ ಅವಾಗ ಏನ್ ಮಾಡ್ತಾನಂದ್ರ ಜಮದಗ್ನಿ ಸಿಟ್ಟಿಗೆ ಎದ್ದ ಅವ್ರನ್ನ ಬೂದಿ ಮಾಡಿ ಹೋಗೋದು ಬಿಡುತ್ತಾನ ಅವಾಗ ಪರಶುರಾಮನ ಕರೀತಾನ ನೋಡತಮ್ಮ ಪರಶುರಾಮನ್ ಯಾವಾಗ ಕರೆದ ಪರಶುರಾಮ ಭಾರ್ಗವಾತ್ ಯಾವಾಗ ಕರಿಯಾಕತ್ತ ಜಮದಗ್ನಿತ್ಯಕ ಬಂದ ಪರಶುರಾಮ ಏನಂತಾನು ಏನಂದ್ರ ಹೇಳ್ತಂದೆ ಯಾಕೆ ನಮ್ಮನ್ನ ಕರಿಯಾತ್ರಿ ಅಂತ ಕೇಳ್ತಾನು
ಕೇಳಿದಾಗ ಜಮದಗ್ನಿ ಏನಂತ ಹೇಳ್ತಾನ ಗೊತ್ತೇನ? ಏನ್ ಹೇಳ್ತಾರ? ಹೊಡಿ ನಿಮ್ಮ ತಾಯಿ ನಂದ್. ಹೌದಾ? ಹೊಡಿ ನಿಮ್ಮ ತಾಯಿ ನಂದ್ ಪಟ್ನ ಪರಶುರಾಮ ಏನ್ ಮಾಡ್ಯಾನು? ಏನ್ ಮಾಡಿದ? ಅಪ್ಪ ಹೊಡಿತನ ಕರೆ ನನಗ 3 ಮಾತು ಬೇಕತ್ತಂದವ ತಮ್ಮ. 3 ವರ ಕೊಡ್ಬೇಕ. ಯಾಕಂದ್ರ ಅಪ್ಪನ ಅವ ಏನ್ ಮಾಡ್ತಾನೋ ಮಾತಿನಾಗ ಮರುಳು ಮಾಡಿಬಿಟ್ಟ. ಹೌದು. ನನಗ ನೀ 3 ವರ ಕೊಡ್ತಿ ಅಂದ್ರ ನಾ ತಾಯಿನ ಹೊಡಿತನ ಅಂತ ಹೇಳ್ತಾನ. ಹೌದು. ಅವಾಗ ಜಮದಗ್ನಿ ಸಿಟ್ಟಿಗೆ ಎದ್ದು ಕೊಟ್ರ ಕೊಡ್ತಾನ ಹೋಗ ಮಗನ, ಬೇಕಾದ್ರ ಮೊದಲು ಹೊಡಿ ಅಂತ ಹೇಳ್ತಾನು. ಹೌದ. ಅವಾಗ ಪರಶುರಾಮ ಏನ್ ಮಾಡ್ಯಾನ ಮಾಸ್ತರ? ಏನ್ ಮಾಡಿದ? ಏಕ ಮಾರು ದೋಡ್ ತುಕಡ ಮಾಡ್ಯಾನ ಈಕಿನ ಎಲ್ಲಮ್ಮನು. ಹೌದು. ಏನ್ ಮಾಡ್ಯಾನು? ಏಕ ಮಾರು ದೋ ತುಕಡ ಮಾಡ್ಯಾನ. ರುಂಡ್ ಒಂದು ಒಟ್ಟಾಟಿಕೆ, ದಡ ಒಂದು ಒಟ್ಟಾಟಿಕೆ ಬಿದ್ದೈತಿ ಈಕೆದು. ಇಂದಿನವರೆಗೆ ಕೂಡಿಲ್ಲ. ಯಾಕಂದ್ರ ನೋಡು, ನಿಮ್ಮ ಎಲ್ಲಮ್ಮ ಮೆಟ್ಟಿಗೆ ಹತ್ತಬೇಕಾದ್ರ ಹೊಳ್ಳಿ ನಮ್ಮ ಪರಶುರಾಮ ಜಮದಗ್ನಿ ತೇಕ ನಮ್ಮ ತಾಯಿ ಬೇಕಂದಾಗ ನಿಮ್ಮ ಎಲ್ಲಮ್ಮ ಉದಿಯಾಗಿ ಬಂದಾಳು. ಆಕಿನ ಸುದಿಕ ನಮ್ಮ ಪರಶುರಾಮ ಮೆಟ್ಟಿಗೆ ಹೆಚ್ಚಾನು. ಹೌದು. ಆಕಿನ ಹಚ್ಚಾನು ಮಾಸ್ತರ್. ನಮ್ಮ ಹಣ್ಣುಗಳನ್ನ ಬೇಕಂದ, ನಮ್ಮ ಹಣ್ಣುಗಳನ್ನ ಬೇಕಂದ ಹಣ್ಣುಗಳನ್ನ ಕೊಟ್ಟ. ನಿನ್ನ ಹಣ್ಣಿವರೆಗಿನ ಶೆಟ್ ಅಂಬುದು ತೆಗೆದು ಹೋಗಿಲ್ಲ, ಅದನ್ನು ತೆಗೆದು ಹೋಗೋದಾನು. ಯಾಕಂದ್ರೆ ನಿಮ್ಮ ಅವ್ವಾದಿಂದ ಏನಾಗಿಲ್ಲ ಇಲ್ಲಿ. ಇಲ್ಲ, ನಮ್ಮ ಪರಶುರಾಮನಿಂದ ನಿಮ್ಮ ಎಲ್ಲಮ್ಮ ಸುದಿಕೆ ಮೆಟ್ಟಿಗೆ ಹೆಚ್ಚಾಳು. ಪರಶುರಾಮ ಬೇಡಿದಾಗ ಎಲ್ಲಮ್ಮ ಬಂದಾಳ. ಇರ್ಲಕ್ಕ ಏನ ಕೇಳಿಕೆ ಪರಶುರಾಮ ಬೇಡುದ್ರಕ ಇಲ್ಲ ಮಕ್ಕಳು. ಎಲ್ಲ ಮಕ್ಕಳು ಹಂಗೇನ ಮಾಡಕ್ ಹೋಗಬೇಡ. ಈಗ ಸತ್ ನೋಡ್ಲಾ ಏನಾಗತ್ರಿ ಮಾಸ್ತರ? ಪ್ರತಿ ಒಂದು ಮನೆಗೆ ಹೋಗಬೇಕಾದ್ರ ಅಕ್ಕೈ ಹೋಗತಾಳಿ. ಹೌದ್ ಹೌದ್ರಲ್ಲ. ಎಲ್ಲಮ್ಮ ಜೋಗ ಅಂದ್ರೆ ಏನಂತಾರ? ನಿಮ್ಮ ದೇವದಾಸಿ ಹೋಗಿ ಒಂದೊಂದು ಮನೆಗೆ ಭಿಕ್ಷಾ ನೀಡಬೇಕಾದ್ರ, ಒಂದೊಂದು ಮನೆಗೆ ಹೋಗಿ ಆಕಿ ತರಬೇಕಾದ್ರ ಆಕಿ ಏನಂತಾಳ್ರಿ ಮಾಸ್ತರ? ಅಕ್ಕೈ ಜೋಗತಾಳಿ. ಅಕ್ಕಯ್ಯ ಜೋಗ ಅಂದಾಗ ಆಕಿಗೆ ಒಂದು ಮೂಕು ಜ್ವಾಳ ನೀಡ್ತಾರೋ. ಹೌದು. ಮತ್ತೆ ಎಲ್ಲಮ್ಮ ಜೋಗ ಅಂದ್ರ ನೀಡ್ತಾರ ಆಕಿಗೆ? ನೀಡಂಗಿಲ್ಲ. ಅಲ್ಲಿ ನೀಗಾಕ ಮೇಳಿಲ್ಲ, ಅಲ್ಲಿ ನೀಡಾಕ ಮೇಳಿಲ್ಲ ಮಾಸ್ತರ. ಆ ಗಂಡು ಗೊಬ್ಬರಗಳ ಸಂಬಂಧ ನೀ ಉದ್ದಾರನಾಗ್ಯದಿ. ಉದ್ದಾರ ಆಗೈತದಿ. ನಿನ್ನ ಪಾಪ ಸುದಕ್ಕೆ ನಷ್ಟ ಆಗೈತೆ ಅಲ್ಲಿ. ಹಂಗೇನ ಮಾಡಾಕ ಬರಂಗಿಲ್ಲ ಮಾಸ್ತರ. ಹೌದಲ್ಲ? ನೋಡಿಲಿ ಮತ್ತೇನು ಹೇಳ್ತಾರ. ಮತ್ತೇನತ್ ಕೇಳ್ತಾಳ ಅಂದ್ರ ಮಾಸ್ತರ, ಏನ್ ಕೇಳ್ತಾಳ? ನಿನ್ನ ಗಂಡ ಅಂತಾರ ಅದು ಹೆಚ್ಚಿನ ಇದ್ರ ಯಾರ್ಯಾರನ್ನ ಹೆಂಗ ಹುಟ್ಸ್ಯಾನ, ಎಲ್ಲಿ ಏನೇನು ಮಾಡ್ಯಾನಂತ ಕೇಳ್ಯಾಡ್ರಿ ಮಾಸ್ತರ. ಅದನ್ನ ಅದಕ್ಕಿಂತ ಮೊದಲು ಒಂದ್ ತಗದ ಕೇಳ್ತಮ್ಮ. ಏನತ್ ಕೇಳ್ಯಾಡ್ರಿ? ಗಜರಿಕಾಯಿ ತಿನ್ಕೋತ ಕೂತಿದತ್ ನೀ. ಈಗ ನೋಡಿಳತ್ತ. ಹೌದಲ್ಲ? ಏ ತಮ್ಮ, ಗಜರಿಕಾಯಿ ತಿನ್ನಬೇಕ್ರ ಸಂಡಾಸರ್ ಮಾಡಂದ್ಳತ್. ಅವಾಗ ನೀ ಹಚ್ಕೊಂತಿತ್ತು ನಂಜತ್ ಹೇಳ್ತಾಳ. ನಾ ಯಾಡೂ ಮಾಡ್ತಾನ, ನಾನೇನ್ ಮಾಡ್ತೀಯತ್ತ ನಾನ ಈಗ ಕೇಳ್ತಾಳ ಮಾಸ್ತರ್. ಹೌದಾ? ಹೆಂಗಿತ್ತಂಗಿಕ್ಕಿ. ಯಾಕಂದ್ರ ನೋಡು, ಒಂದ ಹಾದಿ ಒಳಗೆ ಏನಿರ್ತಿತ್ತು, ಹೇಸಿಗೆ ಒಳಗ ಒಂದ್ ಜಂತ ಬಿದ್ದತ್ ಮಾಸ್ತರ್. ಈ ಜಂತ ಎಂತ ಜಂತ? ಬಶಿಮನಾಳ ಜಂತ. ಮಶಿಬನಾಳ ವಿದ್ಯಾನ ಅಂತ ಅದು ಒಂದು ಜಂತ ಬಿದ್ದತ್ ಹಾದಿ ಒಳಗೆ. ಏನ್ ಹಾದಿ ದಾಂಡಿಗೆ ಇರ್ತೈತ್ಲ ಹೇಸಿಗೆ, ಆ ಹೇಸಿಗೆ ಒಳಗ ಈ ಮಶಿಬನಾಳ ವಿದ್ಯಾನ ಅಂತ ಅದೊಂದು ಜಂತ ಬಿದ್ದತ್ತು. ಆ ಜಂತ ಬಿದ್ದಾಗ ನಾಗಾಪಾಲಿ ಹಾದ ನಡೆದದ ಮಾಸ್ತರ್. ಇದೇನತೈತಿ? ನಾಗಾಪಾಲಿ ಹಾದ ನಡೆದದ. ಅವಾಗ ಜಂತ ಏನಂತೈತಿ ಗೊತ್ತೈತನ? ಏನತೈತಿ? ಹೇಸಿಕಾಗರ ಬಿದ್ದೈತಿ, ನಾಗ್ಯಾ ಗೂಗ್ಯಾ ಅಂತಿತ್ತು ಅದು ನಾಗಾಪ. ಹೌದಾ? ನಾಗಾಪ ಏನು ವಿಚಾರ ಮಾಡ್ತಾನೋ? ಯಾಕಂದ್ರ ನಾಗಪ್ಪ ಶಾನೆ ಆಗಿದ್ದಾವ ಮಾಸ್ತರ್. ಹೌದಾ? ಇನ್ನ ಬಾಯಿಲೆ ಕಸ್ತನ, ಬಾಯಿ ಎಲ್ಲ ಹೇಸಿಗೆ ಆಕೈತಿ. ಬ್ಯಾಡ, ಇದು ಕಚ್ಚುದು ಬೇಡ, ಇದು ಹೇಸಿಗೆ ಬಿದ್ದೈತಿ ಅಂದ್ರೆ ಇದ್ರ ಯಾವಾರ ಬ್ಯಾರೆ ಐತಿ. ಒಟ್ಟು ಹೋಗುನು ನಾವು ಸುಮ್ಮತ್ ಹೋದಾವ್. ಹೌದಾ? ಹೋಗು ಗುಟ್ಟಿಗೆ ಇದು ಮಶಿಬನಾಳ ಜಂತ ಏನಂತೈತಿ? ಏನಂತೈತಿ? ಇವ್ ನಾಗ್ಯಾ ಮಗ ನನಗ ಅಂಜಿ ಹೋದ ನೋಡಂತದ್ದವ್. ಹೌದು. ಹೇಸಿಗೆ ಬಿದ್ದ ಇವ್ ನಾಗ್ಯಾ ಮಗ ನನಗ ನೋಡಿ ಅಂಜಿ ಹೋಗ್ಯಾನ ಅಂತೇಳು. ಹೌದಾ? ಅವಾಗ ನಾಗಪ್ಪ ನೋಡುನ ಗಪ್ಪಿಕಿದ್ ಶಕ್ತಿ ಎಟ್ಟೈತಿ ಅಂತ ಹೇಳಿ ತಿರುಗಿ ಹೊಳ್ಳಿ ಬಂದವ್. ಹೊಳ್ಳಿ ಬರುದ್ರೊಳಗ ಮನಗಂಡ ಬ್ಯಾಸಿಗೆ ಬಿಸಿಲಿತ್ತು. ಬ್ಯಾಸಿಗೆ ಬಿಸಿಲಿತ್ತು, ಮತ್ತ ಚರ 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 ಬಿಸಿಲು ಬಡಿ ಹಾಕೈತಿತ್ತು ಮಾಸ್ತರ್. ಅವ ಏನ ನಾಗಪ್ಪ ಹೊಳ್ಳಿ ಬರೋದ್ರೊಳಗ ಈಗ ಮಶಿಬನಾಳ ಜಂತ ಏನಾಗಿತ್ತು ಗೊತ್ತೈತೇನ? ಏನಾಗಿತ್ತ? ಕೀಡಿ ಕೀಡಿ ಶಟದಂಗ ಶಟದ ಬಿದ್ದು ಬಿದ್ದು ತಮ್ಮ ಆಕಿ ಬಿಸಲಾಗ ಹಂಗ ಶಟದ ಬೆಳಕಿ ಹಂಗ ಶಟದ ಬೆಳಕ್ ಹೋಗಬೇಡ. ಹೇಸಿಗಾಗ ಅದು ಬಿದ್ದಿರ್ತದ ಕರೆ ನಾಗಪ್ಪನ ಕಚ್ಚಾಕ್ ಹೋಗ್ಯ ಬಾಯಿಗೆ ಹೇಸಾಕೈತ ಬಿಟ್ಟು ಹಂಗ ಹಾರವ್. ಹೌದು. ಆದ್ರ ಅಲ್ಲಿ ಏನಾಗ್ತಾರ, ಕರ್ಮ ಏನ ಬಿಡ್ತಾನ ಅಲ್ಲಿ ಬಿಡ್ಲಿಲ್ಲ. ಅವ ಅಂದದ ಮಾತಕ್ಕ ಅವನ ಕರ್ಮ ಬಿಡ್ಲಿಲ್ಲ, ಅವ್ ಸತ್ತು ಹೋಗ್ಬೇಕಾಯ್ತ ಅಲ್ಲಿ ಬಿಸಿಲು ಬಿಡೋದು. ಹೌದು. ಹಂಗ ನೋಡು, ನಿಂದೆ ಆಡ್ರೆ ಎಷ್ಟೋ ಮಂದಿ ಹೋಗ್ಯಾರು. ಯಾಕಂದ್ರ ನೋಡು, ನೀ ಎತ್ತ ನಡಿ. ಹೌದ? ನೀ ಎತ್ತ ನಡೆದಂದ್ರ 4 ದಿವಸ ಮುಂದ್ ಹೋಗ್ತೈತಿ. ನಾನೇ ಬಂದ ಒಳಗ್ ಹೋತಂದ್ರ ಬಾಳ ದಿವಸ ಅನ್ನುವಂತದ ಒಳಗ ಬಂದ್ ಹೋಗಿತ್ತಂದ್ರ ಬಾಳ ದಿನ ಮೆರ್ಯಾಕ ಮೇಲಿಲ್ಲ ಅದು ಮಾಸ್ತರ್. ನಾಶ ಆಗಿ ಹೋಗತಿ. ಹೌದಲ್ಲ? ಯಾಕಂದ್ರ ನೀ ಎತ್ತ ನಡಿ ಅತ್ ವಿದ್ಯಾರ್ಥಿರಿಗೆ ಹೇಳ್ಬೇಕಾಗೈತಿ. ನಡಿ ಮಾಸ್ತರ್. ಏ ಶಿವನ ಹಣೆಯಲ್ಲಿ ರುದ್ರ ಹುಟ್ಟಿದ, ಏ ವಿಷ್ಣು ಆದ ಭುಜದಲ್ಲಿ ಪಾರ.
ಕೇಳ ವಿಷ್ಣು ಭೂತದಲ್ಲಿ ಪಾರ ಈ ಅವನ ಹೊಂಕಳ ಕಮಲದ ಒಳಗ ಉದಯಾವ ಬ್ರಹ್ಮದೇವರ ಏ ಶಿವನ ಹುಕಮದಿಂದ ಬ್ರಹ್ಮದೇವರ ಈ ಸೃಷ್ಟಿ ಎಲ್ಲ ಮಾಡಿದಾನು ತಯಾರ ಮತ್ತೊಮ್ಮೆ ಕೇಳ ಸೃಷ್ಟಿ ಎಲ್ಲ ಮಾಡಿದಾನು ತಯಾರ ಈ ದಕ್ಷ ಗೂಡದಿಂದ ನಾರದ ಋಷಿಗಳು ತಡಿ ಒಳಗ ಓಡಿ ಆದವರ ಏ ಬಾಯಿ ಒಳಗ ಹಂಗೆ ರಸ ಹುಟ್ಟಿದ ಕೇಳ ಮೂಲಸ್ಥ ಕೇಳಿದ ಆದ ಪೂರ್ಣ ಮತ್ತೊಮ್ಮೆ ಕೇಳ ಮೂಲಸ್ಥ ಕೇಳಿದ ಆದ ಪಾರ ಏ ಗಂಡಿ ಗಂಡ ಹೆಂಗ ಪೆಂಡ ಒಬ್ಬಟಿ ಐದ ತತ್ವ ಮೂರು ಮಂತರ ಏ ಬ್ರಹ್ಮ ವಿಷ್ಣು ರುದ್ರ ಮಹೇಶ್ವರ ಪರಮೇಶ್ವರ ಐದು ಮಂದಿ ಸೃಷ್ಟಿಯ ಪಾಲಕರ ಮತ್ತೊಮ್ಮೆ ಕೇಳ ಐದು ಮಂದಿ ಸೃಷ್ಟಿಯ ಪಾಲಕರ ಏ ಹಿಂದಿನ ಸಂಧಿಗೆ ಶಕ್ತಿ ಹುಟ್ಟತಾಳ ಇಲ್ಲ ನಂಬು ಹೆಸರ ರಾಯ ಭಾಗ ನಾಡ ರಾಜೇ ಕನಾಡ ಅಲ್ಲಿ ಬಾದು ರುದ್ರ ಚೌಲಿಗಾರ ಮನೆ ಕೇಳ ಹತ್ತಿ ಬೆಳಕ ಹಿಂಗ ಸಾರಿ ಹೇಳನು ಚಾಲಕ ಏ ತಿಳಿದ ಒಳದ ಮತ್ತ ವಾದ ಆಗತಾವ ತಿಳಿದ ಒಳದ ಮತ್ತ ವಾದ ಆಗತಾಳು ಏ ನಾಗೇಶ್ ಅವ್ರಿಗೆ ನಾಚಿಕೆ ಇಲ್ಲ ಏ ಹೆಚ್ಚ ಕಡಿಮೆ ಬಾರದಂದರ ಶಕ್ತಿ ಸಂಬಳ ಸರಿಯಲ್ಲ ನಿಮ್ಮ ಪರಮಾತ್ಮ ಅತಿ ಪ್ರೇಮ ಯಾರ ಮೇಲದಂತ ಕೇಳ್ತಾಳ ತಮ್ಮ ಮತ್ತ ಕೇಳ್ಯಾಳ ಮಾಸ್ತರ ಹೌದ್ ಇದು ಅಲ್ಲ ಮತ್ತೇನತ್ ಕೇಳ್ತಾಳು ಏನ್ ಕೇಳ್ತಾರ್ರಿ ಯಾಕಂದ್ರ ನಮ್ಮ ಶಬರಿ ಇದ್ದಕ್ ಇವ್ರ ಶಬರಿ ಒಬ್ಬಕಿದಾಳತ್ತ ಹೌದ್ರಿ ನಾ ಏನ್ ಹೇಳಿನಿ ಗಂಡನ ಬಿಟ್ರ ನಿನಗ ನಿರ್ವಾಹ ಇಲ್ಲ ಗಂಡನಿಂದ ನಿನಗ ಸದ್ಗತಿ ಆತತ್ ಹೇಳತ್ಲಿ ಹೌದ್ ನಮ್ಮ ಶಬರಿ ಅನ್ನಕ್ ಒಬ್ಬಕಿ ನೋಡು ಗಂಡ ಇಲ್ಲದ ಮುಕ್ತಿ ಹೋಗ್ಯಾಳತ್ ಹೇಳ್ಯಾಳ ಹೌದ್ರಿ ಕರೆ ಐತಿ ಆ ಮಾತ ಇಲ್ಲ ಕರೆ ಐತಿ ಯಾಕಂದ್ರ ನೋಡು ಏನಾಗೈತಿ ಬೆಚ್ಚಗಾನಿನ ಪೀರಿ ಹಂಗೆಲ್ಲ ಸುಳ್ಳು ಹೇಳಕ್ ಹೋಗಬೇಡ ಇಲ್ಲ ಸುಳ್ಳು ಹೇಳಕ್ ಬರಂಗಿಲ್ಲ ಮಾತು ಹೌದ್ ಯಾಕಂದ್ರ ಆಕಿ ಗಂಡಿಲ್ದ ಮುಕ್ತಿ ಹೋಗ್ಯಾಳ ತೀಕ್ ಹೇಳ್ತಾಳ ತಮ್ಮ ಏನ್ ಮಾಡಿದ ನೋಡು ಗುರು ಅಂದ್ರು ಒಬ್ಬ ಗಂಡ ಗಂಡ ಅಂದ್ರು ಒಬ್ಬ ಗಂಡ ದೇವ್ರಂದ್ರು ಒಬ್ಬ ಗಂಡ ಅದಾನ ನೋಡಿ ಹೆಂಗದಾರ ಅಂದ್ರ ಹಂಗದಾರಪ್ಪ ಗುರು ಅಂದ್ರು ಒಬ್ಬ ಗಂಡ ಅದಾನ ದೇವ್ರಂದ್ರು ಒಬ್ಬ ಗಂಡ ಅದಾನ ಹೌದ ಮತ್ ಗಂಡ ಅಂದ್ರು ಅಂತ ಅವ್ ಗಂಡ ಇದ್ದದ ಖರೆ ಐತೆ ಮಾಸ್ತರ್ ಹೌದಲ್ಲ ಹೌದು ಯಾಕಂದ್ರ ನಿಮ್ಮ ಶಬರಿ ಆಟ ಹೆಚ್ಚಿನಕ್ಕಿದ್ದಾಕಿ ದೊಡ್ಡಕ್ಕಿದ್ದಾಕಿ ಹೌದ ಮತ್ತ ಆಕಿ ಗಂಡಿಲ್ದ ಹೆಂಗ ಮುಕ್ತಿ ಹೋಗ್ಯಾಳತ್ ನೀ ಹೇಳ್ತಿ ಹಂಗ ಹೇಳ್ತಾರಪ್ಪ ಯಾಕಂದ್ರ ಆಕಿಗ ಕಂಡಾಪಟ್ಟಿ ವಯಸ್ಸಾಗಿತ್ತು ಬರೀ ಎಲ್ಲೂ ಒಟ್ಟ ಉಳ್ದದು ಈಕಿಗೆ ಮಶಿಬನಾಳ ವಿದ್ಯಾನ ಶಬರಿಗೆ ಹೌದು ಏನ್ ಮಾಡಿವ ಮಶಿಬನಾಳ ವಿದ್ಯಾನ ಶಬರಿಗೆ ಬರೀ ಎಲಿವಿನ ಗಡಾರಾಗಿ ನಿತ್ತಳು ಆಕಿ ಯಾರ ದಾರಿ ಕಾಯ್ತಾಳ ಮಾಸ್ತರ ಯಾರ ದಾರಿ ಕಾಯ್ತ ಅಲ್ಲೇನ ನಿಮ್ಮ ಅವ್ವನ ದಾರಿ ಕಾಯ್ತಾಳ ಆಕಿ ಇಲ್ಲ ಇಲ್ಲ ನಮ್ಮ ರಾಮದೇವ್ರ ದಾರಿ ಕಾಯ್ತಾಳ ಆಕಿ ಯಾಕ ಯಾಕ ಏನು ಕೊಳೆಂಬಿದ್ಯತ ಅಲ್ಲಿ ಹಾ ಶಬರಿ ಹೌದಲ್ಲ ಹೌದ ಈಗ ಮಶಿಬನಾಳ ಶಬರಿ ಬಂದಾಳ ತಮ್ಮ ಯಾಕಂದ್ರೆ ನೋಡು ಹಂಗೇನ ಆಗಾಕ ಬರಂಗಿಲ್ಲ ಅಲ್ಲಿ
ಅಲ್ಲಿ ರಾಮದೇವರು ಬಂದ ಮೇಲತ್ ಅವನ ಪಾದ ಪೂಜೆ ಮಾಡಿದ ಮೇಲತ್ ಹಾ ಅವಾಗ ಹಣ್ಣು ತಂದು ಕೊಟ್ಟಾಗ ಅಕ್ಕಿಗೆ ಏನಾಗೈತೆ ಅಲ್ಲಿ ಅವಾಗ ಏನಾಗೈತಿ ರಾಮದೇವರು ಹೇಳ್ತಾನೋ ನಿನಗ ಆಶೀರ್ವಾದ ಆಗಲಿ ಅಂತ ಹೇಳಿದಾಗ ಹಾ ರಾಮದೇವರು ಬಂದ ಆಶೀರ್ವಾದ ಮಾಡಿದಾಗ ಅವಾಗ ಮುಕ್ತಿಗೆ ಹೋಗ್ಯಾಳ ನಿಮ್ಮ ಶಬರಿ. ಹೌದು ಈಕೆ ಪಿಚ್ಚುಗಣ್ಣಿನ ಪೀರು ಬಂದಳು ನಿಮ್ಮ ಅವ್ರ ಇಲ್ಲದ ಶಬರಿ ಹೋಗ್ಯಾಳ ಮುಕ್ತಿಗೆ ಅಂತ ಹೇಳ್ತಾಳೆ. ಹೌದು ಗಂಡಿಲ್ಲ ರಾಮನ ದೇವರು ಕಾಯಬಾರ್ದಾಗಿತ್ತು ರಾಮ ಅಲ್ಲಿ ಆಕೆಗೆ ಮುಕ್ತಿ ಕೊಟ್ಟನು ಅವಾಗ ಆಕೆ ಮುಕ್ತಿಗೆ ಹೋಗ್ಯಾಳ. ಮುಕ್ತಿಗೆ ಹೋಗ್ಯಾಳ. ಹೌದಲ್ವ ಹಾ. ಯಾಕಂದ್ರೆ ಆಕೆ ಮುಕ್ತಿಗೆ ಹೋಗಿಲ್ಲತ್ತ ನೀ ಏನು ಹೇಳಬೇಡ. ಹೌದು ಎಷ್ಟೋ ಮಂದಿ ಮುಕ್ತಿಗೆ ಹೋಗ್ಯಾರ ನಮ್ಮ ಗಂಡನ ಹಿಡ್ಕೊಂಡು ಹೋದ್ರ ಹೌದು ಗಂಡನ ಬಿಟ್ಟವ್ರು ಆದ್ರೆ ಎಂದಾರ ಮುಕ್ತಿಗೆ ಹೋಗ್ತಾರ ನಮಸ್ತಾರ ಹೋಗಂಗಿಲ್ಲ ಹೋಗಂಗಿಲ್ಲ. ಗಂಡನ ಬಿಟ್ಟವ್ರಿಗೆ ಏನಂತಾರು ಹಾ ಅದು ಬ್ಯಾರೆ ಅಂತಾರ. ಯಾಕಂದ್ರ ನೋಡು ಹಂಗತಾರಪ್ಪ ಗಂಡ ಇದ್ದಂದ್ರ ನಿಂದ ಎಲ್ಲ ಸಂರಕ್ಷಣೆ. ಹಾ ಗಂಡ ಅಕಸ್ಮಾತ್ ತೀರಿ ಹೋದಂದ್ರ ಏನಂತಾರು ಈಕಿನ ಯಾರು ಒಂದು ಶುಭ ಕಾರ್ಯದಾಗ ಕರಿಯಂಗಿಲ್ಲ. ಹೌದು ಮದ್ವಿ ಮುಂಜಾಗಂತೂ ಯಾರು ಕರಿಯಂಗಿಲ್ಲ. ಹೌದ ಈಕಿಗೆ ಮತ್ತ ತಮ್ಮ ಹುಡುಕಿ ಬಿಟ್ರ ಈಕಿಗೆ ದಗದಿಲ್ಲ. ಇಲ್ಲ ನಾ ಬೇಕಾರ ನೋಡಿ ಎಲ್ಲಿ ಬೇಕಾದಲ್ಲಿ ಸುತ್ತಾದ ಬರ್ತಾನೆ. ಹಾ ಹೌದಲ್ವ ಹೌದ ಯಾಕಂದ್ರೆ ಮಶಿಬನಾಳ ವಿದ್ಯಾ ಮತ್ತೆ ಹೆಚ್ಚತ್ ಹೇಳ್ತಾಳು. ಹೌದ ನಾನ ರಾತ್ರಿ ಬಾರದಾಗ ಹೋಗಿ ರಾತ್ರಿ ಬಾರ ಟೈಮ್ ಆಗಿರ್ತೈತ್ಲ ಮಾಸ್ತರ್. ಹಾ ಅವಾಗ ರಾತ್ರಿ ಮನ್ಯಾಗಿಂದ ಜಾಗ ಬಿಟ್ಟನಂದ್ರ ಒಂದ್ 2 ತಾಸು ಹೋಗಿ ಮತ್ತೆ ಬರ್ತನ ಹೌದ ಬಂದ್ರು ನಾನು ಯಾವ ಕೀಳು ಮಗ ಅದ ನಾನು ಎಲ್ಲಿ ಹೋದ್ರು ಕೇಳಂಗಿಲ್ಲ. ನಾ ಗಂಡ ಮಗ ನಾ ರಾತ್ರಿ ಬೆಳತನತನ ಅಲ್ಲಿ 2 ದಿವಸ ನಾ ಆ ಕಡೆ ಹೋದ್ರು ನಾನು ಯಾರು ಕೇಳಂಗಿಲ್ಲ. ಯಾರು ಕೇಳಂಗಿಲ್ಲ. ಮತ್ತ ನನಗತ್ಲೆ ನೀವು ಒಂದು ತಾಸ ಹೋಗಿ ಬಲ್ಲ ಬಾರದಾಗ ಎದ್ದು ನೋಡಕ್ಕೆ ಹೆಂಗಾಕೈತಿ ನಗದು ಮಶಿಬನಾಳ ವಿದ್ಯಾ ಏನು ಕೆಲಸ ಮುಗಿಸ್ಕೊಂಡು ಬಂದಾರ ಅಂತ ಹೇಳ್ತಾರ. ಎಲ್ಲಿ ಹೋಗಿದ್ದೇನೆ ಕತ್ತಕ ಯಾಕ ಅಧಿಕಾರ ಐತಿ ಅಧಿಕಾರ ಮಾಲಕದನ್ನ ಮಾಲಕ. ಹೌದ ಯಾವಾಗಿದ್ರು ನನ್ನ ಹೊರ ನೀ ಆಗಂಗಿಲ್ಲ. ಆಗಂಗಿಲ್ಲ ಗಂಡಿನ ಸಮ ಅಂತೂ ನೀ ಯಾವಾಗೂ ಆಗಂಗಿಲ್ಲ. ಹೌದು ಹೆಚ್ಚಿಗೆ ಹಂಗ ಕೆಪ್ಪಿಚ್ಚ ನಿನ್ನ ಪೀರಿ ಹಾ ಆಗಂಗಿಲ್ಲ ತಮ್ಮ. ಆಗುದಿಲ್ಲ ಏನತ್ ಕೇಳ್ತಾಳ ಮತ್ತ ಕ್ಯಾಲಿ ರೂಪದಾಗ ಏನಂತ ಕೇಳ್ತಾರಪ್ಪ. ಏನ್ ಕೇಳ್ಯಾರಿ ಮಾಸ್ತರ ಯಾಕ ಬಂದ್ಯೋ ಇಲ್ಲಿ ನೀನು ಯಾರು ಕರೆಸಿದಾರು ಪ್ಯಾಲಿ. ಹೌದೌದು ಯಾರ ಕರೆಸ್ಯಾರು ನೀ ಹೆಂಗ ಬಂದದಿ ಹಾ ಬರುವಾಗ ಹೆಂಗ ಬಂದದಿ ಅಂತ ಕೇಳ್ಯಾಳ ತಮ್ಮ. ಹೌದ ನಾನು ಯಾರು ಕರೆದಿಲ್ಲ ಬಾತ್ ಏನಪ್ಪ ಟಪಾಲ ಬರೋದಿಲ್ಲ. ಹೌದು ಹೌದಲ್ವ ಹಾ ಬರುವಾಗ ಒಬ್ಬನೇ ಬಂದನಿ. ಹಾ ನಿನ್ನ ಮಾತ್ರ ನಾ ನಡು ತಂದನಿ ನೋಡಿ ನಡುವು ಬಂದದೀನಿ. ಬರುವಾಗ ಒಬ್ಬ ಬಂದನಿ. ಹೌದು ನಿನ್ನ ಮಾತ್ರ ನಾ ನಡು ತಂದನಿ ಹೇಳ್ತಾನೆ ಕೇಳ ನನಗೆ. ಹಾ ಬರುವಾಗ ಒಬ್ಬನೇ ಬಂದೇನ ನನ್ನ ನಡು ತಂದೇನ. ಬರುವಾಗ ಒಬ್ಬನೇ ಬಂದೇನ ನಿನ್ನ ನಡುತ್ತಾಂದಿನ ನಿನ್ನ ನಡುತ್ತಾಂದಿನ. ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡುತ್ತಾಂದಿನ. ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡು ತಂದೇನ ನಿನ್ನ ನಡು ತಂದೇನ. ಬರುವಾಗ ಒಬ್ಬನೇ ಬಂದೇನ ನನ್ನ ನಡು ತಂದೇನ. ಬರುವಾಗ ಒಬ್ಬನೇ ಬಂದೇನ ಹಡಿನ ನಡುತ್ತಾಂದಿನ ನಿನ್ನ ನಡುತ್ತಾಂದಿನ. ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡುತ್ತಾಂದಿನ. ಬರುವಾಗ ಒಬ್ಬನೇ ಬಂದಿನ. ಈ ನೀರ ನಿರಾಕಾರ ಆಕಾರಿದ್ದೇನ. ಈ ನೀರ ವಿಕಲ ಬ್ರಹ್ಮ ನಾನೇ ಇದ್ದೇನ. ಏ ನೀರ ನಿರಾಕಾರ ಆಕಾರ ದಿನ. ಏ ನೀರ ವಿಕಲ ಬ್ರಹ್ಮ ನಾನೇ ತಾಳಿನ. ಏ ನೀರಿನೊಳಗ ನಿಜ ರೂಪ ತೋರಿನ. ಏ ನೀರಿನೊಳಗ ನಿಜ ರೂಪ ತೋರಿನ. ನಿನ್ನ ಬಿಟ್ಟ ಪರಬಾರ ಬಂದಿನ ನಿನ್ನ ಬಿಟ್ಟ ಪರಬಾರ ಬಂದಿನ. ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡುತ್ತಾಂದಿನ ನಿನ್ನ ನಡುತ್ತಾಂದಿನ. ಬರುವಾಗ ಒಬ್ಬನೇ ಬಂದಿನ. ಈ ಒಂದರಿಂದ ಕೋಟಿ ಮುಂದ ಹೊರಿಸಿನ. ಈ ಕೋಟಿ ಒಳಗ ಒಂದ ಮೇಟಿ ಇದ್ದೇನ. ಈ ಒಂದರಿಂದ ಕೋಟಿ ಮುಂದ ಇದ್ದೇನ. ಕೋಟಿ ಒಳಗ ಒಂದ ಮೇಟಿ ಇದ್ದೇನ. ಏ ಅನ್ಮಯ ಚಿನ್ಮಯ ಕಬ್ಬಿಣ ನಿದ್ದೇನ. ಏ ಅನ್ಮಯ ಚಿನ್ಮಯ ಕಬ್ಬಿಣ ನಿದ್ದೇನ. ಚಿನ್ಮಯ ಚಿದಾನಂದ ರೂಪ ತೋರಿನ. ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡುತ್ತಾಂದೇನ ನಿನ್ನ ನಡುತ್ತಾಂದೇನ. ಬರುವಾಗ ಒಬ್ಬನೇ ಬಂದಿನ. ಏ ಬರುವಾಗ
ಒಬ್ಬನೇ ಬಂದೇನ ನನ್ನ ನಡು ತಂದೇನ ನಿನ್ನ ನಡು ತಂದೇನ ಬರುವಾಗ ಒಬ್ಬನೇ ಬಂದೇನ ಹನಿನ ನಡುತ್ತಾಂದಿನ ಬರುವಾಗ ಒಬ್ಬನೇ ಬಂದಿನ ಹನಿನ ನಡುತ್ತಾಂದಿನ ನಿನ್ನ ನಡುತ್ತಾಂದಿನ ಬರುವಾಗ ಒಬ್ಬನೇ ಬಂದಿನ ಈ 10 ಅವತಾರ ಯಥೆ ಬಿಟ್ಟೆನ ಈ ದುಷ್ಟ ದೈತ್ಯರನ್ನ ನಷ್ಟ ಮಾಡಿನ ಈ 10 ಅವತಾರ ಎತ್ತೆ ಬಿಟ್ಟಿನ ಏ ದುಷ್ಟ ದೈತ್ಯರನ್ನ ನಷ್ಟ ಮಾಡಿನ ಏ ಸಾವಿದ ಕುಲದ ಸುಗಂಧಿ ಮಣಿ ಹೊಕ್ಕ ಏ ಸಾವಿದ ಕುಲದ ಸುಗಂಧಿ ಮಣಿ ಹೊಕ್ಕ ಯವನಿ ಎಲ್ಲದ ಕೂಟ ಕೂಡಿ ಕೊಂದಿನ ಬರುವಾಗ ಒಬ್ಬನೇ ಬಂದಿನ ನಿನ್ನ ನಡುತ್ತಾಂದಿನ ನಿನ್ನ ನಡುತ್ತಾಂದಿನ ಬರುವಾಗ ಒಬ್ಬನೇ ಬಂದಿನ ಈ ಊರ ಒಳಗ ನಾ ವಾಸ ಇದ್ದೇನ ಏನ್ ಹೇಳ್ತಾಳ ಮಾಸ್ತರ ಏನ್ ಮಾಡ್ಯಾರ ಇನ್ನೊಂದು ಮಾತು ಏನಂತ ಕೇಳ್ತಾಳು ಏನಂತಾರಪ್ಪ ಇನ್ನೊಂದು ಏನು ಉಳ್ದೈತ ನೋಡಿ ಈಕಿದು ಇನ್ನ ಉಳ್ದೈತಮ್ಮ ಏನ್ ಉಳ್ದೈತಿ ಇನ್ನ ಬಾಳ್ ಉಳ್ದಾವ ಯಾಕಂದ್ರ ಎಲ್ಲಾ ಕವಿ ಮಾಡಿ ಕೊಡವ್ರ ನಮ್ಮ ಗಂಡ ಗೊಬ್ಬರಗಳದಾರು ನಿಮ್ಮ ಹೆಣ್ಣು ಕವಿ ಯಾರು ಮಾಡ್ಯಾರು ಯಾರಿಲ್ಲ ಯಾಕ ಹೆಚ್ಚಿನಕತ್ತ ಹೇಳ್ತಾಳ ತಮ್ಮ ಮಾಸ್ತರ ನಿನ್ನ ಹೆಣ್ಣು ಕವಿ ಯಾರು ಮಾಡಿದವ್ರದ್ದು ಬೇಕಲ್ಲ ಹೆಣ್ಮಕ್ಳು ಯಾರು ಮಾಡ್ಯಾರಂತೀರಿ ಯಾರು ಮಾಡಾಕ ಮೇಲಿಲ್ಲ ಮಾಸ್ತರ್ ಹೌದಲ್ಲ ದೇಶದೊಳಗ ನಮ್ಮ ವಾಸುಳಾಥಣಿ ಏ ವಾಸುದೇವನ ಕವಿ ದೇಶ ಏ ದೇಶದೊಳಗ ನಮ್ಮ ವಾಸುಳಾಥಣಿ ವಾಸುದೇವನ ಕವಿ ದೇಶ ಪಾಯಿಣಿ ಏ ಸದಾ ಕಾಲದಲ್ಲಿ ನಾಗೇಶ ಹುಡುಗಿ ಏ ಸದಾ ಕಾಲದಲ್ಲಿ ನಾಗೇಶ ಹುಡುಗಿ ಹಾಡಿದಾರ ನಿನಗೂ ಆನೆ ಬರುವಾಗ ಒಬ್ಬನೇ ಬಂದಿನ